ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಆ ದಿನಗಳು ಸಿನಿಮಾದ ಫ್ಲೇವರ್ ಅನ್ನ ಅಲ್ಲಲ್ಲಿ ನೆನಪಿಸುವಂತಹ KM ಚೈತನ್ಯ ನಿರ್ದೇಶನದ ಬಲರಾಮನ ದಿನಗಳು ಸಿನಿಮಾ ಒಂದು ಡೀಸೆಂಟ್ ಅಂಡ್ ವೆಲ್ ಮೇಡ್ ಎಂಟರ್ಟೈನರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಆ ದಿನಗಳು ತರಹದ ಮಾಸ್ಟರ್ ಕ್ಲಾಸ್ ಸಿನಿಮಾ ಆಗಿ ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತಾ? ಆ ದಿನಗಳು ಸಿನಿಮಾ ತರಾನೇ ಈ ಸಿನಿಮಾನು ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಈ ರಿವ್ಯೂ ವಿಡಿಯೋದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಉತ್ತರ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ರೀಸೆಂಟ್ ಪಾಸ್ಟಲ್ಲಿ ನಮ್ಮದು ಬೆಂಕಿ ಸಿನಿಮಾ, ನಮ್ಮದು ಚಿಂದಿ ಸಿನಿಮಾ ಅಂತ ಸುಳ್ಳೆ ಪ್ರಚಾರ ಮಾಡಿಕೊಂಡು ರಿಲೀಸ್ ಆಗಿ ಬಹುತೇಕ ಫ್ಲಾಪ್ ಆದಂತಹ ಸಿನಿಮಾಗಳಿಗಿಂತ ಬಲರಾಮನ ದಿನಗಳು ಸಿನಿಮಾ ಎಷ್ಟೋ ಪಾಲು ಒಳ್ಳೆಯದಿದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಂಟೆಂಟ್, ಕಥಾವಸ್ತು, ಪ್ರೊಡಕ್ಷನ್ ವ್ಯಾಲ್ಯೂಸ್, ಮೇಕಿಂಗ್ ಮತ್ತು ಬೇಸಿಕ್ ಇಂಟೆಂಟ್ ಆಫ್ ಬಲರಾಮನ ದಿನಗಳು ಈಸ್ ಟೂ ಗುಡ್. ಈ ಸಿನಿಮಾದ ನರೇಷನಲ್ಲಿ ಒಂದು ಕ್ಲಾಸಿ ಅಪ್ರೋಚ್ ಇದೆ. ಕಾಸ್ಟಿಂಗ್ ಮತ್ತು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್ ಆಗಿದೆ. ಇನ್ ಟರ್ಮ್ಸ್ ಆಫ್ ಸ್ಟೇಜಿಂಗ್ ಅಂಡ್ ನರೇಷನ್, ಬಲರಾಮನ ದಿನಗಳು ಡೆಫಿನೆಟ್ಲಿ ಒಂದು ನೀಟ್ ಸಿನಿಮಾ, ಒಂದೊಳ್ಳೆ ಕ್ವಾಲಿಟಿ ಸಿನಿಮಾ. ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ನ ಸಿನಿಮಾಗಳಲ್ಲೇ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಆಗಿರುವಂತಹ ಒಂದೊಳ್ಳೆ ಪ್ರಯೋಗ ಅಂತ ಕೂಡ ಈ ಸಿನಿಮಾ ಬಗ್ಗೆ ಹೇಳ್ಬೋದು. ಇಡೀ ಸಿನಿಮಾ ರೌಡಿ ಬಲರಾಮನ ಬಯೋಪಿಕ್ ತರ ಇದ್ರೂ ಕೂಡ ಇದು ಕಾಲ್ಪನಿಕ ಕಥೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಬಟ್ ಸಾಕಷ್ಟು ರಿಯಲ್ ವಿಷಯಗಳನ್ನೇ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಆ ದಿನಗಳು ಸಿನಿಮಾದಲ್ಲಿದ್ದಂತಹ ನಾಸ್ಟಾಲ್ಜಿಕ್ ವ್ಯಾಲ್ಯೂ ಈ ಸಿನಿಮಾದ ಕೆಲವೊಂದಷ್ಟು ಸೀಕ್ವೆನ್ಸಸ್ಗಳಿಗೆ ಪ್ರಾಪ್ತಿಯಾಗಿದೆ. ಆ ಸೀಕ್ವೆನ್ಸಸ್ಗಳು ಮತ್ತೆ ಆ ದಿನಗಳನ್ನು ನೆನಪಿಸುತ್ತೆ. ಇನ್ನು ನಟನೆ ವಿಚಾರಕ್ಕೆ ಬರೋದಾದ್ರೆ, ವಿನೋದ್ ಪ್ರಭಾಕರ್ ಈ ಸಿನಿಮಾ ಮೂಲಕ ಒಂದು ಪಾತ್ರಕ್ಕೆ ತಾವು ಎಷ್ಟು ಜೀವ ತುಂಬಬಲ್ಲರು ಅನ್ನೋದನ್ನ ಮತ್ತೊಂದ್ಸಲ ಸಾಬೀತುಪಡಿಸಿದ್ದಾರೆ. ಅವರ ಇಲ್ಲಿಯ ತನಕದ ಸಿನಿಮಾ ಜರ್ನಿಯಲ್ಲಿ ಇದು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬಹುದಾದಂತಹ ಸಿನಿಮಾ. ನಟನಾಗಿ ಅವರ ಸಾಮರ್ಥ್ಯವನ್ನ ಆಲ್ಮೋಸ್ಟ್ ಬಳಸಿಕೊಂಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಬಲರಾಮನಾಗಿ ವಿನೋದ್ ಪ್ರಭಾಕರ್ ಇಡೀ ಸಿನಿಮಾದ ಭಾರವನ್ನು ಹೊತ್ಕೊಂಡಿದ್ದಾರೆ. ಇಡೀ ಸಿನಿಮಾಗೆ ದೊಡ್ಡ ಬಲವಾಗಿ ನಿಂತಿದ್ದಾರೆ. ಆಸ್ ಅನ್ ಆಕ್ಟರ್ ಅವರ ಪೊಟೆನ್ಷಿಯಲ್ ಏನು ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮುಗ್ಧತೆ, ಕೋಪ, ಚಾಣಾಕ್ಷತನ ಇದೆಲ್ಲವನ್ನ ಬಹಳ ಸರಳವಾಗಿ, ಸಟಲ್ ಆಗಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ವಿನೋದ್ ಪ್ರಭಾಕರ್ ಅವರು ದಾಟಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಹೈ ಮೂಮೆಂಟ್ಸ್ ಇರುವಂತಹ ಸೀನ್ಗಳಲ್ಲೂ ಕೂಡ ತುಂಬಾನೇ ಅಂಡರ್ ಪ್ಲೇ ಮಾಡಿದ್ದಾರೆ. ಈ ಅಪ್ರೋಚ್ ನನಗಿಷ್ಟ ಆಯಿತು. ಬೈ ದ ವೇ, ಈ ಸಿನಿಮಾ ಮೂಲಕ ಅವರಲ್ಲಿ ಸಾಕಷ್ಟು ಹಸಿವಿದೆ, ಸಾಕಷ್ಟು ವಿಷಯ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು ಕನ್ನಡ ಚಿತ್ರರಂಗ ಇನ್ನಷ್ಟು ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಿನಿಮಾ ತೋರಿಸಿಕೊಟ್ಟಿದೆ. ಐ ಜಸ್ಟ್ ವಿಶ್ ಅವರಿಗೆ ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗಲಿ. ಇನ್ನು ವಿನೋದ್ ಪ್ರಭಾಕರ್ ಅವರನ್ನೂ ಸೇರಿದಂತೆ ಈ ಸಿನಿಮಾದಲ್ಲಿ ಬಹುತೇಕ ನಟರುಗಳ ಕಾಸ್ಟಿಂಗ್ ಚೆನ್ನಾಗಿದೆ. ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ತಾವ್ಯಾಕೆ ಒಳ್ಳೆ ನಟರುಗಳು ಅನ್ನೋದನ್ನು ಮತ್ತೊಂದ್ಸಲ ನಿರೂಪಿಸಿದ್ದಾರೆ. ಆಶೀಶ್ ವಿದ್ಯಾರ್ಥಿ ಮತ್ತು ಅತುಲ್ ಕುಲಕರ್ಣಿ ಕಾಣಿಸಿಕೊಂಡಿರುವಂತಹ ಎಲ್ಲ ಸೀನ್ಗಳಿಗೆ ಒಂದು ಎಪಿಕ್ ವ್ಯಾಲ್ಯೂ ಇದೆ. ಇನ್ನು ಪ್ರಿಯಾ ಆನಂದ್ ಅವರು ರೈಟಿಂಗ್ನಲ್ಲಿ ತಮಗಿರುವಂತಹ ಲಿಮಿಟೇಷನ್ಗೆ ತಕ್ಕ ಹಾಗೆ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೇರ್ ಡೆವಿಲ್ ಮುಸ್ತಫಾದಲ್ಲಿ ರಾಮಾನುಜ ಅಯ್ಯಂಗಾರಿಯಾಗಿ ಗಮನ ಸೆಳೆದಿದ್ದಂತಹ ಆದಿತ್ಯ ಆಶ್ರಿ ಅವರು ಇಲ್ಲಿ ಸಿಂಗಳಿ ಪಾತ್ರದಲ್ಲಿ ಮತ್ತೊಂದ್ಸಲ ಗಮನ ಸೆಳೆದಿದ್ದಾರೆ. ರಮೇಶ್ ಇಂದಿರಾ ಮಂಗಳೂರು ಆಕ್ಸೆಂಟ್ ಮೇಲೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮೋನಪ್ಪ ರೈ ಪಾತ್ರದಲ್ಲಿ ಅವರು ಒಳ್ಳೆ ಮಜಾ ಕೊಡ್ತಾರೆ. ಇನ್ನು ಪೊಲೀಸ್ ಪಾತ್ರಗಳಲ್ಲಿ ಪ್ರತಾಪ್ ನಾರಾಯಣ್ ಮತ್ತು ಅಶ್ವಿನ್ ಹಾಸನ್ ಬಹಳ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರ ನಟನೆ ಈ ಸಿನಿಮಾದ ಘನತೆಯನ್ನ ಹೆಚ್ಚಿಸಿದೆ. ಬಟ್ ಸರ್ಪ್ರೈಸ್ ಪ್ಯಾಕೇಜ್ ಅಂತಂದ್ರೆ ಅದು ಕತ್ತಿ ಪಾತ್ರ ಮಾಡಿರುವಂತಹ ವಿನಯ್ ಗೌಡ ಅವರು. ತಮಿಳ್ ಮಿಶ್ರಿತ ಆಕ್ಸೆಂಟ್ನಲ್ಲಿ ವಿನಯ್ ಗೌಡ ಕತ್ತಿ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯವನ್ನು ಒದಗಿಸಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ಮತ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದ ಹೈಲೈಟ್ಸ್ಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಬಲರಾಮ ಪಾತ್ರದ ನಂತರ ಈ ಕತ್ತಿ ಪಾತ್ರಕ್ಕೇನೆ ಹೆಚ್ಚು ವೇರಿಯೇಷನ್ಸ್ ಇದೆ. ಅದನ್ನು ವಿನಯ್ ಗೌಡ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನೂ ಎಕ್ಸ್ಪ್ಲೋರ್ ಆಗಿರದೇ ಇರುವಂತಹ ವಿನಯ್ ಗೌಡ ಅವರ ಪ್ರತಿಭೆ ಇಲ್ಲಿ ಈ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಅನಾವರಣಗೊಂಡಿದೆ. ಅವರನ್ನು ಚಿತ್ರರಂಗ ಇನ್ನಷ್ಟು ಬಳಸಿಕೊಳ್ಳಬಹುದು. ಇನ್ನು ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾದ ಕೆಲವೊಂದಷ್ಟು ಸೀಕ್ವೆನ್ಸಸ್ಗಳಿಗೆ ನಾಸ್ಟಾಲ್ಜಿಕ್ ವ್ಯಾಲ್ಯೂ ಇದೆ. ಅದರ ಸಂಪೂರ್ಣವಾದಂತಹ ಕ್ರೆಡಿಟ್ಟು ಬರಹಗಾರ ಮತ್ತು ನಿರ್ದೇಶಕ KM ಚೈತನ್ಯ ಅವರಿಗೆ ಸೇರುತ್ತೆ. ಆ ದಿನಗಳು ಸಿನಿಮಾದಲ್ಲಿ ಅಗ್ನಿ ಶ್ರೀಧರ್ ಮತ್ತು ಗಿರೀಶ್ ಕಾರ್ನಾಡ್ರಂತಹ ಘಟಾನುಘಟಿಗಳ ಕೈವಾಡ ಇತ್ತು. ಹಾಗಾಗಿ ಅದೊಂದು ಮಾಸ್ಟರ್ ಕ್ಲಾಸ್ ಸಿನಿಮಾ ಆಯಿತು.
ಅದೇ ಲೆಗೆಸಿಯನ್ನ ತಕ್ಕ ಮಟ್ಟಿಗೆ ಕಾಯ್ದುಕೊಳ್ಳುವಲ್ಲಿ KM ಚೈತನ್ಯ ಅವರು ಸಫಲರಾಗಿದ್ದಾರೆ, ಆದರೆ ಸಂಪೂರ್ಣವಾಗಿ ಅಲ್ಲ. ಆ ದಿನಗಳು ಸಿನಿಮಾದಲ್ಲಿದ್ದಂತಹ ಲವ್ ಸ್ಟೋರಿ ತರಹದ್ದೇ ಒಂದು ಬ್ಯಾಕ್ ಡ್ರಾಪ್ ಈ ಸಿನಿಮಾದಲ್ಲೂ ಇದೆ. ಬಲರಾಮ ಮತ್ತು ರೇವತಿ ಲವ್ ಸ್ಟೋರಿಗೆ ಒಂದು ಎಮೋಷನಲ್ ಆ್ಯಂಗಲ್ ಇದೆ. ಅದೇ ಈ ಕಥೆಯ ಜೀವಾಳವೂ ಆಗಿದೆ. ಅದನ್ನು KM ಚೈತನ್ಯ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆದರೆ ಕೆಲವೊಂದಷ್ಟು ಪಾತ್ರಗಳಿಗೆ ಇನ್ನೂ ಸ್ವಲ್ಪ ಡೆಪ್ತ್ ಬೇಕಿತ್ತು ಅಂತ ಅನ್ನಿಸ್ತು. ಹಾಗೆಯೇ ಕ್ಲಾಸ್ ಜೊತೆಗೆ ಕೆಲವೊಂದಷ್ಟು ಮಾಸಿ ಎಲಿಮೆಂಟ್ಸ್ ಬ್ಲೆಂಡ್ ಮಾಡೋದ್ರಲ್ಲಿ ನಿರ್ದೇಶಕರು ಸ್ವಲ್ಪ ಗೊಂದಲಕ್ಕೆ ಒಳಗಾದ್ರೇನೋ ಅಂತ ಕೂಡ ಕೆಲವು ಕಡೆ ಅನ್ನಿಸ್ತು. ಬಟ್ ಇದೆಲ್ಲ ಮೈನರ್ ಫ್ಲಾಸು. ಇದೆಲ್ಲವನ್ನು ಬದಿಗಿರಿಸಿ ಈ ಸಿನಿಮಾ ನೋಡೋದಾದರೆ ನಿಜವಾಗ್ಲೂ ಇದೊಂದು ಎಂಗೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಕೊಡುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು. ಬೈ ದ ವೇ, ಈ ಸಿನಿಮಾಗೆ ದಕ್ಷಿಣ ಭಾರತದ ಖ್ಯಾತ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣ್ ಸಂಗೀತ ಇದೆ. ಶುರು ಹಾಡು ತುಂಬ ಚೆನ್ನಾಗಿದೆ. ಜಯಂತ್ ಕಾಯ್ಕಿಣಿ ಅವರ ಲಿರಿಕ್ಸ್ ಇದೆ ಈ ಒಂದು ಹಾಡಿಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಆದರೆ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದದ್ದಕ್ಕೋ ಏನೋ ಸಂತೋಷ್ ನಾರಾಯಣ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಅಂಥ ದೊಡ್ಡ ನೊವೆಲ್ಟಿ ಏನೂ ಇರಲಿಲ್ಲ. ನಮ್ಮಲ್ಲೇ ಚರಣ್ ರಾಜ್ ಎಲ್ಲ ಇದ್ರಲ್ಲ, ಅವರ ಹತ್ರನೇ ಮಾಡಿಸ್ಬೋದಾಗಿತ್ತು ಅಂತ ಸಿನಿಮಾ ನೋಡುವಾಗ ನನಗನ್ನಿಸ್ತು. ಅದು ಬಿಟ್ಟರೆ ಇಡೀ ಸಿನಿಮಾಗೆ ಅದರದ್ದೇ ಆದಂತಹ ಒಂದು ಎಪಿಕ್ನೆಸ್ ಇದೆ, ಅದರದ್ದೇ ಆದಂತಹ ಒಂದು ಮೂಡನ್ನು ನಿರ್ದೇಶಕರು ಸೆಟ್ ಮಾಡಿದ್ದಾರೆ. ಅಲ್ಲಲ್ಲಿ ಪೇಸಿಂಗ್ ಇಶ್ಯೂಸ್ ಇದೆ. ಬಲರಾಮ ರೌಡಿ ಆಗೋದಕ್ಕೆ ಗಟ್ಟಿ ಕಾರಣ ಬೇಕಿತ್ತು, ಅದು ಕಾಣೆಯಾಗಿದೆ. ಮೊದಲಾರ್ಧವನ್ನು ಸಂಯಮದಿಂದ ನೋಡಿ ಅರಗಿಸಿಕೊಳ್ಳಬೇಕಾದಂತಹ ತಾಳ್ಮೆ ಮತ್ತು ಅನಿವಾರ್ಯತೆ ಎರಡೂ ಇದೆ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಬೆಟರ್ ಇದೆ. ಅವಶ್ಯಕತೆ ಇಲ್ಲದ ಒಂದು ಐಟಮ್ ನಂಬರ್ ಕೂಡ ಇದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಈ ಸಿನಿಮಾಗೆ ಕಾಡುವಂತಹ ಗುಣ ಇದೆ. ಒಟ್ಟಿನಲ್ಲಿ ಹಳೆ ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ ಮತ್ತು ಈ ಕೊತ್ವಾಲು, ಜಯರಾಜು, ಬಲರಾಮರಂತಹ ರೌಡಿಗಳ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲ ಇದೆ ಅಂತ ಆದರೆ, ಹಾಗೆಯೇ ಒಂದು ಒಳ್ಳೆ ಎಂಗೇಜಿಂಗ್ ಸಿನಿಮಾ ನೋಡಿದಂತಹ ಒಂದು ಅನುಭವ ಪಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಿದ್ರೆ, ಜೊತೆಗೆ ಒಂದೊಳ್ಳೆ ಕನ್ನಡ ಸಿನಿಮಾ ನೋಡಿ ಬಹಳ ದಿನಗಳಾಯಿತು, ಹಾಗಾಗಿ ಫ್ಯಾಮಿಲಿ ಜೊತೆಗೆ ಒಂದು ಸಿನಿಮಾ ನೋಡೋಣ ಅಂತ ನೀವು ಅಂದ್ಕೊಳ್ತಾ ಇದ್ರೆ ತಪ್ಪದೆ ಈ ಸಿನಿಮಾನ ನೀವು ನೋಡ್ಬೋದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.